ವೀಕ್ಷಕರೇ ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಅಪ್ಡೇಟ್ಸ್. ವೀಕ್ಷಕರೇ, ಎಲ್ಲ ಗೃಹಲಕ್ಷ್ಮಿಯರು ಕಾತಿದ್ದಂತಹ ಆ ಸುದ್ದಿನ ಇವತ್ತು ಬಂದೇ ಬಿಟ್ಟಿದೆ. ಅದೇನಪ್ಪ ಸುದ್ದಿ ಅಂತ ಕೇಳ್ತಾ ಇದ್ದೀರಾ? ಇವತ್ತು ಬೆಳಿಗ್ಗೆ 10:30 ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ 20ನೇ ಕಂತಿನ ಹಣ ರಿಲೀಸ್. ಅಷ್ಟೇ ಅಲ್ಲ, 20ನೇ ಕಂತಿನ ಹಣದ ಜೊತೆಗೆ 21ನೇ ಕಂತಿನ ಹಣ ಕೂಡ ರಿಲೀಸ್. ಇದರಲ್ಲಿ ಏನು ಆಶ್ಚರ್ಯ ಇದೆ? 2 ಪೆಂಡಿಂಗ್ ಕಂತಿನ ಹಣ ರಿಲೀಸ್ ಆಗ್ತದೆ ಅಂತ ಅಂದ್ಕೊಳ್ಳೋರಿಗೆ ಇನ್ನೊಂದು ಬಂಪರ್ ಆಫರ್ ಏನಪ್ಪ ಅಂದರೆ 22ನೇ ಕಂತಿನ ಹಣ ಕೂಡ ಇವತ್ತು ಬೆಳಗ್ಗೆ 10:30 20 ಮತ್ತು 21ನೇ ಕಂತಿನ ಹಣದ ಜೊತೆಗೇನೆ ರಿಲೀಸ್ ಆಗ್ತಾ ಇದೆ. ಹೌದು ವೀಕ್ಷಕರೇ, ನೀವು ಕೇಳ್ತಾ ಇರೋದು ನಿಜ. ಪೆಂಡಿಂಗ್ ಇದ್ದಂತಹ 20ನೇ ಕಂತಿನ ಹಣ ಹಾಗೂ 21ನೇ ಕಂತಿನ ಹಣ ಟೋಟಲ್ ಆಗಿ 4,000 ಹಣದ ಜೊತೆಗೆ 22ನೇ ಕಂತಿನ ಹಣ 2,000 ರೂಪಾಯಿ ಸೇರಿ ಟೋಟಲ್ ಆಗಿ 6,000 ರೂಪಾಯಿ ಇವತ್ತು ಬೆಳಗ್ಗೆ 10:30 ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ರಿಲೀಸ್ ಆಗ್ತಾ ಇದೆ. ಈ ವಿಷಯದ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ದಲ್ಲೇ ನೋಡಿ, ಆಗ ಮಾತ್ರ ನಿಮಗೆ ಕಂಪ್ಲೀಟ್ ಮಾಹಿತಿ ತಿಳಿಯುತ್ತೆ. ಸೊ ಯಾರೆಲ್ಲ ನಮ್ಮ ಚಾನಲನ್ನು ಮೊದಲೇ ಬಾರಿಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಲು ಮರೆಯದಿರಿ. ಆದಷ್ಟು ಮಂದಿಗೆ ಈ ವಿಷಯವನ್ನು ಶೇರ್ ಮಾಡಿ, ಯಾಕಂದರೆ ಇದಂತೂ ತುಂಬ ಅಲ್ಟಿಮೇಟ್ ಸುದ್ದಿ ಆಗಿದೆ. ಈಗ ಮೇನ್ ವಿಚಾರಕ್ಕೆ ಬರೋಣ. ಜಾಸ್ತಿ ಲ್ಯಾಗ್ ಮಾಡಿದಲ್ಲಿ ಮೇನ್ ವಿಚಾರಕ್ಕೆ ಬರೋದಾದರೆ, ಇವತ್ತು ಬೆಳಗ್ಗೆ 10:30 ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ 20ನೇ ಕಂತಿನ ಹಣ 2,000 ರೂಪಾಯಿ, 21ನೇ ಕಂತಿನ ಹಣ 2,000 ರೂಪಾಯಿ, 22ನೇ ಕಂತಿನ ಹಣ 2,000 ರೂಪಾಯಿ, ಟೋಟಲ್ ಆಗಿ 6,000 ರೂಪಾಯಿ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ರಿಲೀಸ್ ಆಗ್ತಾ ಇದೆ. ಹೌದು ವೀಕ್ಷಕರೇ, ನಿನ್ನೆ ವಿಡಿಯೋದಲ್ಲಿ ತಿಳಿಸಿರೋ ಹಾಗೆ ಈ ಹಣವನ್ನು 10 ಜಿಲ್ಲೆಗಳಿಗೆ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿದ್ದೆ. ಅದು ಯಾವ ಜಿಲ್ಲೆಗಳಿಗೂ ಅಂತ ಕೂಡ ನಿನ್ನೆ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ. ಆ 10 ಜಿಲ್ಲೆಗಳಿಗೆ ಇವತ್ತು ಬೆಳಗ್ಗೆ 10:30 ಈ ಹಣ ರಿಲೀಸ್ ಆಗ್ತಾ ಇದೆ. ಮಿಕ್ಕಿದ ಜಿಲ್ಲೆಗಳಿಗೆ ನಾಳೆ ಬೆಳಗ್ಗೆ 10:30 ಈ ಹಣ ರಿಲೀಸ್ ಆಗುತ್ತೆ. ಸೊ ಯಾವ ಜಿಲ್ಲೆಗಳು ಅಂತ ಒಂದ್ಸರಿ ಹಳೆ ವಿಡಿಯೋದಲ್ಲಿ ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾವ ಜಿಲ್ಲೆಗಳ ಹೆಸರು ನಾನು ಹೇಳಿಲ್ವೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ. ಸೊ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನೊಂದು ಕ್ಲಾರಿಟಿ ಕೊಡ್ತೀನಿ. ಈಗ ಮೇನ್ ವಿಚಾರಕ್ಕೆ ಬರೋದಾದರೆ, ಈ ಹಣ ಪ್ರತಿಯೊಂದು ಗೃಹಲಕ್ಷ್ಮಿಯರಿಗೂ ತಲುಪುತ್ತೆ. ಹೌದು ವೀಕ್ಷಕರೇ, ನಿನ್ನೆ ವಿಡಿಯೋದಲ್ಲಿ ನಾನು ಯಾವ ಜಿಲ್ಲೆಗಳನ್ನ ಮೆನ್ಷನ್ ಮಾಡಿ ಹೇಳಿದ್ನೋ ಆ ಎಲ್ಲ ಜಿಲ್ಲೆಗಳಿಗೂ ಆ ಎಲ್ಲ ಜಿಲ್ಲೆಗಳಲ್ಲಿರುವ ಗೃಹಲಕ್ಷ್ಮಿಯರಿಗೆ ಈ ಕಂತಿನ ಹಣ ತಲುಪ್ತಾ ಇದೆ. ಯಾರಿಗೆಲ್ಲ ಈ ಗೃಹಲಕ್ಷ್ಮಿಯ ಪೆಂಡಿಂಗ್ ಕಂತಿನ ಹಣಗಳು ಬರೋದು ಸ್ಟಾಪ್ ಆಗಿಬಿಟ್ಟಿದೆ, ಅಂದರೆ 18ನೇ ಕಂತಿನ ಹಣ, 19ನೇ ಕಂತಿನ ಹಣ, ಈ ಥರ ಈ ಕಂತಿನ ಹಣಗಳು ಸ್ಟಾಪ್ ಆಗಿದೆಯೋ ಅವ್ರಿಗೆ ಈ ಹಣ ಬರೋದಿಲ್ಲ. ಯಾಕಂದರೆ ಗೃಹಲಕ್ಷ್ಮಿಯ ಯೋಜನೆಗೋಸ್ಕರನೇ CM ಸಿದ್ದರಾಮಯ್ಯರೊಂದು ಒಂದು ವೆರಿಫೈನ ಮಾಡಿ ಯಾರಿಗೆಲ್ಲ ಮುಖ್ಯವಾಗಿ ಬೇಕಾಗುತ್ತೋ ಈ ಗೃಹಲಕ್ಷ್ಮಿ ಹಣ ಅವ್ರಿಗೆ ಮಾತ್ರ ಈ ಹಣ ತಲುಪಿಸ್ತಾ ಇದ್ದಾರೆ. ಅಂದರೆ ಬಡವರಿಗೆ ಮಾತ್ರ ಈ ಹಣ ತಲುಪಿಸೋ ಅಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾರೆಲ್ಲ ಬಡವರ ರೇಖೆಗಿಂತ ಕೆಳಗಡೆ ಇದ್ದೀರೋ ಅವ್ರಿಗೆ ಮಾತ್ರ ಈ ಗೃಹಲಕ್ಷ್ಮಿ ಹಣ ತಲುಪುತ್ತೆ. ಯಾರೆಲ್ಲ ಬಡವರ ರೇಖೆಗಿಂತ ಮೇಲೆ ಇದ್ದೀರೋ ಅವ್ರಿಗೆ ಈ ಗೃಹಲಕ್ಷ್ಮಿ ಹಣ ತಲುಪೋದಿಲ್ಲ. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಇವತ್ತಿನವರೆಗೂ ಯಾರಿಗೆಲ್ಲ ಕಂಟಿನ್ಯೂಸ್ ಆಗಿ ಗೃಹಲಕ್ಷ್ಮಿ ಹಣ ಬರ್ತಿತ್ತೋ ಅದು ಇನ್ನು ಮುಂದೆನೂ ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಇದೇ ರೀತಿ ಗೃಹಲಕ್ಷ್ಮಿಯ ಎಲ್ಲ ರೀತಿಯ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಯಾರಿಗೆಲ್ಲ ಈ ಗೃಹಲಕ್ಷ್ಮಿಯ ಹಣ ತಲುಪಿದೆಯೋ ದಯವಿಟ್ಟು ಒಂದು ಕಮೆಂಟ್ ಹಾಕಿ. ಸೊ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನಮ್ಗೆ ಈಸಿ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.